ತಮ್ಮ ದಿನಕರ್ ಮೇಲೂ ಹಲ್ಲೆ ಮಾಡಿದ್ರ ದರ್ಶನ್. ದಿನಕರ್ಗೂ ದರ್ಶನ್ ಹಿಗ್ಗಾಮುಗ್ಗ ಹೊಡೆದಿದ್ರಂತೆ. ಯುಗಾದಿ ಹಬ್ಬದ ದಿನವೇ ದಿನಕರ್ಗೆ ದರ್ಶನ್ ಕೂಸವನ್ನ ಕೊಟ್ಟಿದ್ರಂತೆ. ದರ್ಶನ್ ಅತಿಯಾದ ಅಹಂಕಾರ, ತಮ್ಮನ ಮೇಲೂ ದಾಳಿ. ಹೀಗಾಗಿ ದರ್ಶನ್ ರಿಂದ ಅಂತರ ಕಾಯ್ದುಕೊಂಡ್ರಂತೆ ದಿನಕರ್. ಸಾರಥಿ ಸಿನಿಮಾ ಯಶಸ್ಸಿಗೆ ಕಾರಣವಾಗಿದ್ದ ದಿನಕರ್. ಸಾರಥಿ ಸಿನಿಮಾ ಯಶಸ್ಸಿಗೆ ಕಾರಣ ಯಾರು ಎಂಬ ವಿಚಾರಕ್ಕೆ ಜಗಳ ಶುರುವಾಯ್ತಂತೆ. ಇದೇ ವಿಚಾರವಾಗಿ ದಿನಕರ್ ತೂಗುದೀಪ್ಗೆ ಹೊಡೆದಿದ್ದ ದರ್ಶನ್. ಅಲ್ಲದೆ ಪವಿತ್ರ ವಿಚಾರವಾಗಿ ಎಲ್ಲರನ್ನೂ ದೂರ ಮಾಡಿದ ದರ್ಶನ್. ತಾಯಿ ತಮ್ಮ ಸೇರಿ ಇಡೀ ಕುಟುಂಬದಿಂದ ದರ್ಶನ್ ಅಂತರವನ್ನ ಕಾಯ್ದುಕೊಂಡಿದ್ರಂತೆ. ದರ್ಶನ್ ಸಹವಾಸವೇ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದ ಕುಟುಂಬಸ್ಥರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಏಟು ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ಇತ್ತ ದರ್ಶನ್ ಕುರಿತಂತೆ ಒಂದೊಂದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ. ತಮ್ಮ ದಿನಕರ್ ಮೇಲೂ ಕೂಡ ಹಲ್ಲೆ ಮಾಡಿದ್ರಂತೆ ನಟ ದರ್ಶನ್. ದರ್ಶನ್ ಈ ಹಿಂದೆ ಅನೇಕ ಬಾರಿ ಕಾಂಟ್ರವರ್ಸಿಗಳಿಗೆ ಕಾರಣವಾಗಿದ್ರು, ಅನೇಕ ವಿವಾದಗಳು ದರ್ಶನ್ ಮೇಲಿತ್ತು. ಆದ್ರೆ ಈಗ ತಮ್ಮ ದಿನಕರ್ ಮೇಲೂ ಕೂಡ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಒಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ದಿನಕರ್ಗೂ ದರ್ಶನ್ ಹಿಗ್ಗಾಮುಗ್ಗ ಹೊಡೆದಿದ್ರಂತೆ. ಯುಗಾದಿ ಹಬ್ಬದ ದಿನವೇ ದಿನಕರ್ಗೆ ದರ್ಶನ್ ಕೂಸವನ್ನ ಕೊಟ್ಟಿದ್ರಂತೆ. ಯಾವ ಕಾರಣಕ್ಕೆ? ದರ್ಶನ್ನ ಅತಿಯಾದ ಅಹಂಕಾರದಿಂದ ತಮ್ಮನ ಮೇಲೂ ದಾಳಿ ಮಾಡಿದ್ರ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ದರ್ಶನ್ ರಿಂದ ಅಂತರವನ್ನ ಕಾಯ್ದುಕೊಂಡಿದ್ರಂತೆ. ಯಾವಾಗ ಯುಗಾದಿ ಹಬ್ಬದ ದಿನ ದರ್ಶನ್ ದಿನಕರ್ಗೆ ಹಿಗ್ಗಾಮುಗ್ಗವಾಗಿ ಹೊಡಿತಾರೆ, ಅದಾದ ಮೇಲಿಂದ ದರ್ಶನ್ ಮತ್ತು ದಿನಕರ್ ಒಂದು ರೀತಿಯಾಗಿ ಅಂತರವನ್ನ ಕಾಯ್ದುಕೊಳ್ತಾರಂತೆ. ಯಾವ ವಿಚಾರಕ್ಕಂತಂದ್ರೆ ಸಾರಥಿ ಸಿನಿಮಾ ಯಶಸ್ಸಿಗೆ ಕಾರಣ ಯಾರು ಎಂಬ ವಿಚಾರಕ್ಕೆ ಜಗಳ ಆಯ್ತಂತೆ. ಸಾರಥಿ ಸಿನಿಮಾವನ್ನ ಅದ್ಭುತವಾಗಿ ಕಂಡು ಬಂದಿತ್ತು ಸಾರಥಿ ಸಿನಿಮಾ. ಆದ್ರೆ ಈ ಸಿನಿಮಾದ ಯಶಸ್ವಿಗೆ ಯಾರು ಕಾರಣ ಎನ್ನುವಂತ ವಿಚಾರವಾಗಿ ದರ್ಶನ್ ಮತ್ತು ದಿನಕರ್ ನಡುವೆ ಗಲಾಟೆಯಾಗಿದೆ. ಇದೇ ವಿಚಾರವಾಗಿ ದಿನಕರ್ ತೂಗುದೀಪ್ಗೆ ಹೊಡೆದಿದ್ರಂತೆ ದರ್ಶನ್. ಏನೋ ಪವಿತ್ರ ವಿಚಾರವಾಗಿ ಎಲ್ಲರನ್ನ ದೂರ ಮಾಡ್ಕೊಂಡ್ರಂತೆ ದರ್ಶನ್. ತಾಯಿ ತಮ್ಮ ಸೇರಿ ಕುಟುಂಬದಿಂದ ಅಂತರವನ್ನೇ ಕಾಯ್ದುಕೊಂಡ್ರು ದರ್ಶನ್. ಹೀಗಾಗಿ ದರ್ಶನ್ ಸವಾಸವೇ ಬೇಡ. ಹೀಗಿದ್ರೆ ಒಂದಲ್ಲ ಒಂದು ವಿವಾದಗಳಿರುತ್ತೆ. ದರ್ಶನ್ ಹೊಡಿತಾನೆ, ದರ್ಶನ್ ಬೈತಾನೆ, ದರ್ಶನ ಸವಾಸವೇ ಬೇಡ ಅಂತ ತಾಯಿ ತಮ್ಮ ಸೇರಿ ಇಡೀ ಕುಟುಂಬ ದರ್ಶನ್ ನಿಂದ ದೂರ ಇರ್ಲಿಕ್ಕೆ ನಿರ್ಧಾರವನ್ನ ಮಾಡ್ತಂತೆ.